ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಯಾವತ್ತಾದರೂ ನಿಮ್ಮ ಹತ್ರ ಸುಳ್ಳು ಹೇಳ್ತೀನ ಮಿರಾಜಿ? ಅದು ಆರ್ಯ ಸರ್ ವಿಷಯದಲ್ಲಿ. ಅದೇ ತಾನೇ ನಿಮ್ಮ ಸಂಶಯ? ಆರ್ಯ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿದ್ರೆ ಇಲ್ಲಿ ತನಕ ನಾನು ಸುಮ್ಮನೆ ಇರ್ತಿದ್ದ. ಆರ್ಯ ಸರ್ನ ಎಲ್ಲಿರಬೇಕೋ ಅಲ್ಲಿ ತಂದು ನಿಲ್ಲಿಸ್ತಿರ್ಲಿಲ್ವಾ? ಮಿರಾಜಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಚಾಲ್ತಿಲಿದೆ. ವರ್ಧನ್ ಕುಟುಂಬದವ್ರ ಮೇಲೇನೆ ಪೊಲೀಸರಿಗೆ ಅನುಮಾನ ಇರೋದು. ಅದಕ್ಕೆ ಪೊಲೀಸರು ಇದನ್ನ ಗುಟ್ಟಾಗಿ ವಿಚಾರಣೆ ನಡೆಸ್ತಿದ್ದಾರೆ. ಅನುನ ಅವತ್ತು ಅರೆಸ್ಟ್ ಮಾಡಿದ್ರಲ್ಲ, ಅವ್ರು ಸುಮ್ಮನೆ ಅರೆಸ್ಟ್ ಮಾಡ್ತಾರ ಹೇಳಿ? ಅವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇರಲಿಲ್ವಾ? ಇದು ಹೈಲಿ ಕಾನ್ಫಿಡೆನ್ಷಿಯಲ್ ವಿಷಯ, ಅದಕ್ಕೆ ಇಷ್ಟು ಗುಟ್ಟಾಗಿದೆ. ಇದೆಲ್ಲ ಇಟ್ಕೊಂಡು ನೀವು ನನಗೆ ಪ್ರೆಷರ್ ಕೊಟ್ರೆ ನಾನೇನು ಮಾಡಲಿ ಹೇಳಿ? ಪೊಲೀಸವ್ರನ್ನ ಮೀರಿ ಆರಿನ ಹುಡ್ಕೋಕ್ಕೆ ಪ್ರಯತ್ನ ಪಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಚೇಂಡೆ, ನಾನು ನೀವು ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ ಅಂತ ಅಷ್ಟೇ ಕೇಳಿದೆ. ನೀವು ನೋಡಿದ್ರೆ ಇಷ್ಟೆಲ್ಲ ಹೇಳ್ಬಿಟ್ರಲ್ಲ. ಲುಕ್ ಚೇಂಡೆ, ಆಫೀಸಲ್ಲಿ ಇದನ್ನೆಲ್ಲ ಡೀಟೇಲ್ ಆಗಿ ಮಾತಾಡೋದು ಬೇಡ. ವಿಲ್ ಟಾಕ್ ಸಮ್ವೇರ್ ಎಲ್ಸ್, ಓಕೆ? ಆದರೆ ಆರ್ಯ ಸರ್ ಬಗ್ಗೆ ಏನೇ ಸಣ್ಣ ಕ್ಲೂ ಗೊತ್ತಾದರೂ ಯು ಹ್ಯಾವ್ ಟು ಇನ್ಫಾರ್ಮ್ ಮೀ, ಪ್ಲೀಸ್. ಪ್ರಾಮಿಸ್. ನಿಮ್ಗೆಲ್ದೆ ಯಾರಿಗೆ ಹೇಳಿ? ಬರ್ತೀನಿ ಮಿರಾಜಿ. ಆರ್ಯನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿದ್ದಾರ. ಅವನಿಗೇನಾದರೂ ಹಳೇದೆಲ್ಲ ನೆನಪಾದ್ರೆ, ತಾನೇ ಆರ್ಯ ಅನ್ನೋದು ಗೊತ್ತಾದ್ರೆ, ನನಗಿಂತ ಮೊದಲು ಆ ಮನೆಯವರು ಅವನ್ನ ಹಿಡಿತದಲ್ಲಿ ಇಟ್ಕೋತಾರೆ. ಅವರಿಗೆ ಮತ್ತೆ ಗುಲಾಮ ಆಗ್ತಾನೆ. ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಇಲ್ಲಿರೋದು ಯಾವುದನ್ನು ದೋಚಕ್ಕಾಗಲ್ಲ. ಈ ಆರ್ಯ ನನ್ನ ಕೈಯಿಂದ ದೂರ ಹೋಗ್ತಿದೆಯಲ್ಲೋ, ಮಿಕ್ಕವ್ರಿಗೆಲ್ಲ ಸತ್ಯ ಗೊತ್ತಾಗೋಕ್ಕೂ ಮೊದಲು ನಾನು ಆರ್ಯನ ನನ್ನ ಕೈವಶ ಮಾಡ್ಕೋಬೇಕು. ಆದಷ್ಟು ಬೇಗ ಈ ವರ್ಧನ್ ಸಂಸ್ಥೆ, ಆಸ್ತಿ ಎಲ್ಲಾನು ವಶಪಡಿಸ್ಕೋಬೇಕು. ಎಲ್ಲಾನು. ಒಂದು ಕ್ವಶನ್ ಕೇಳಿದ್ರೆ ಅದನ್ನು ಮುಚ್ಚಾಕೋಕೆ 10 ಮಾತಾಡ್ತಾರೆ ಜೇಂಡೆ. ಅವ್ರನ್ನ ನಂಬಬೇಕೋ ಬಿಡಬೇಕೋ? ಆಫೀಸಿಗೆ ಲೇಟ್ ಆದ್ರೂ ಪರವಾಗಿಲ್ಲ. ನಿನ್ ಮನ್ಸಲ್ಲಿ ಏನೋ ಕೊರಿತಿದೆ ಅಂತ ನನ್ಗೆ ಅನ್ನಿಸ್ತಿದೆ. ಅದೇನಂತ ಹೇಳು. ನಿನ್ನ ಹತ್ರ ಹೇಳಬೇಕು ಅಂತಾನೆ ಬಂದೆ ಕಣೆ. ನೀನು ಹೇಳ್ತಿರೋದು ನಿಜ. ನನ್ನ ಮನಸ್ಸಲ್ಲಿ ತುಂಬಾ ಕೊರಿತಾ ಇದೆ. ನಾವು ತೀರಾ ಕನ್ಫ್ಯೂಷನಲ್ಲಿದ್ದಾಗ ಏನು ಮಾಡಬೇಕು ಅಂತ ಅಪ್ಪ ಏನು ಹೇಳ್ತಿದ್ರು ನೆನಪಿದ್ಯಾ ನಿನಗೆ? ಹಾಂ, ಮನ್ಸಿನ ಮಾತು ಕೇಳಬೇಕು ಅಂತಿದ್ರು. ಆದರೆ ನನ್ನ ಮನಸ್ಸಿನ ಮಾತು ಏನು ಗೊತ್ತಾ ರಮ್ಯಾ? ನನ್ನ ಆರ್ಯ ಸರ್ ಸತ್ತಿಲ್ಲ. ಅನು, ನಾನು ಹೇಳೋದನ್ನೆಲ್ಲ ಕೇಳಿ ಇವಳಿಗೆ ತಲೆ ಕೆಟ್ಟಿದೆ ಅಂತ ಅನ್ನಿಸ್ಬೋದು ನಿನಗೆ. ಆದರೆ ಇದಕ್ಕೆ ಲಾಜಿಕ್ ಇಲ್ಲ ಕಣೆ. ಅವ್ರು ಇನ್ನೂ ಬದುಕಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಇದ್ರಲ್ಲಿ ತಲೆ ಕೆಟ್ಟಿದೆ ಅನ್ಕೊಳ್ಳೋಕೆ ಏನಿದೆ ಅನು? ಇದೆಲ್ಲ ನಾರ್ಮಲ್ ಅಂತಾನೆ ನನ್ಗೆ ಅನ್ನಿಸ್ತಿದೆ. ಅಷ್ಟೆಲ್ಲ ಪ್ರೀತಿ ಮಾಡ್ತಿದ್ದವರು, ಒಂದೇ ಮನೇಲಿದ್ದವರು ಇವಾಗಿಲ್ಲ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ನನಗೆ ಅರ್ಥ ಆಗುತ್ತೆ ಕಣೆ. ಇಲ್ಲ ರಮ್ಯಾ, ಇದು ಹಾಗಲ್ಲ. ನಾನು ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಏನು? ಅವತ್ತು ನಾವು ಅಂತ್ಯ ಸಂಸ್ಕಾರ ಮಾಡಿದ್ದು ಆರ್ಯ ಸರ್ ಬಾಡಿನೇ ಅಲ್ಲ ಕಣೆ,
ಅನು, ಏನೇ ಹಿಂಗೆ ಹೇಳ್ತಿದ್ಯಾ? ನಾನು ಹಾಗೆ ಹೇಳಿದಿದ್ರೆ ಯಾರು ನನ್ನ ಮಾತು ನಂಬ್ತಿರ್ಲಿಲ್ಲ ಅಲ್ವಾ? ಆದರೆ ನನಗೆ ಹಾಗೆ ಅನಿಸಿರೋದು ನಿಜ ಕಣೆ. ನನ್ನ ಕಣ್ಮುಂದೆ ಇದ್ದಿದ್ದು ಆರ್ಯ ಸರ್ ದೇಹ ಅಂತ ಒಪ್ಕೊಳ್ಳೋದಕ್ಕೆ ನಾನಂತೂ ರೆಡಿ ಇರಲಿಲ್ಲ. ಆದರೆ ಆ ಕ್ಷಣಕ್ಕೆ ತಡ್ಕೊಳಕ್ಕಾಗದೇ ಇರೋಂಥ ಸುದ್ದಿ, ಎಲ್ಲರೂ ಹೇಳೋ ಮಾತನ್ನ ನಾನು ನಂಬಲೇಬೇಕಾಗಿತ್ತು. ಆದರೆ ಈಗ ಮತ್ತೆ ಅದೆಲ್ಲಾನು ಯೋಚನೆ ಮಾಡಿ ನೋಡಿದ್ರೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅನು, ನೀನು ತೀರಾ ಯೋಚನೆ ಮಾಡ್ತಿದ್ಯಾ ಅನಿಸ್ತಿದೆ ಕಣೆ. ತೀರಾ ಯೋಚನೆ ಮಾಡ್ತಿರೋದಂತೂ ಹೌದು ಕಣೆ, ಆದರೆ ನಾನು ಸರಿಯಾದ ರೀತಿಲೇ ಯೋಚನೆ ಮಾಡ್ತಿದ್ದೀನಿ ಕಣೆ. ಆರ್ಯ ಸರ್ ಡೆತ್ನ ಸರ್ಟಿಫೈ ಮಾಡೋದಕ್ಕೆ ಅವ್ರು ನೋಡಿ ಡಾಕ್ಟ್ರೇ ಇಲ್ಲ. ಅವ್ರು ಸತ್ತಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಏನೂ ಇಲ್ಲ. ಅದಕ್ಕೂ ಹೆಚ್ಚಾಗಿ ಇವತ್ತು ಜೋಗ್ತವ ದೇವಸ್ಥಾನದಲ್ಲಿ ಏನು ಹೇಳಿದ್ಲು ಗೊತ್ತಾ? ನಿನ್ನ ಗಂಡ ನಿನ್ನ ಕಣ್ಮುಂದೆನೇ ಓಡಾಡ್ತಾ ಇದ್ದಾನೆ, ಅವನನ್ನ ಕಂಡ್ಕೋ ಅಂತ ಹೇಳಿದ್ಲು ಕಣೆ. ನಾನು ಇದನ್ನೆಲ್ಲ ಯಾರ ಹತ್ರ ಹೇಳಿದ್ರೆ ಇದನ್ನ ಎಲ್ಲರೂ ನಂಬ್ತಾರ? ನನಗೆ ಸಾಕಾಗಿ ಹೋಗಿದೆ ಕಣೆ, ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಕಣೆ. ಆದರೆ ಆರ್ಯ ಸರ್ ಬದುಕಿದ್ದೆ ಆದರೆ ಅವ್ರು ನನ್ನ ಕಣ್ಮುಂದೆ ಬರದೆ ಎಲ್ಲೋ ಯಾಕಿದ್ದಾರೆ ಅಂತ ಕೇಳ್ತಿದ್ಯಾ? ನನಗೂ ಈ ಪ್ರಶ್ನೆ ಇದೆ. ಆದರೆ ಅವತ್ತು ಅವ್ರ ಮನೆಯಿಂದ ಹೊರಟಾಗ ಮತ್ತೆ ವಾಪಸ್ ಬರಬಾರ್ದು ಅನ್ನೋ ತೀರ್ಮಾನ ಮಾಡಿನೇ ಹೊರಟ್ರೋ ಏನೋ, ಯಾರಿಗೆ ಗೊತ್ತು? ನಾನೀಗ ಏನೇ ಮಾಡಲಿ, ಯಾರ ಹತ್ರ ಇದನ್ನೆಲ್ಲ ಹೇಳಲಿ? ಅನು, ರಿಲ್ಯಾಕ್ಸ್. ಏನೇ ಮಾಡಿದ್ರು ನೀನು ಒಬ್ಬಳೇ ಮಾಡೋಕ್ಕೆ ಹೋಗಬೇಡ. ಈ ವಿಷಯದಲ್ಲಿ ನಿನ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಂಥ ಸಿಚುವೇಶನಲ್ಲಿ ಎಲ್ಲ ಹೊರೆನೂ ನಿನ್ನ ಮೇಲೆ ಹಾಕೋಬೇಡ ಅನು. ಕ್ಷಮಿಸಿ ಮೇಡಮ್, ನಾನು ಇನ್ಮೇಲೆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈಗ ಹೀಗೆ ಹೇಳಿದ್ರೆ ಹೇಗೆ ಡಾಕ್ಟರ್? ವಿಶುಗೆ ಮೆಮೊರಿ ಲಾಸ್ ಆದಾಗಿಂದ ನೀವೇ ತಾನೇ ಟ್ರೀಟ್ ಮಾಡ್ತಿರೋದು. ನಾನೇ ಟ್ರೀಟ್ ಮಾಡ್ತಾ ಇರೋದು, ಬರೀ ಹೆಸರಿಗಷ್ಟೇ. ಇವ್ರನ್ನೇ ಕೇಳಿ ಎಷ್ಟು ಸಲ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ ಅಂತ. ಓಕೆ, ಇವ್ರಿಗೆ ಮೆಮೊರಿ ಲಾಸ್ ಆಗಿದೆ, ಜವಾಬ್ದಾರಿ ಹೊರೋ ಸ್ಥಿತಿಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ಇವ್ರು ನೋಡ್ಕೊಳ್ಳೋಕ್ಕೆ ಅಂತ ಜೊತೆಲಿ ಯಾರಾದರೂ ಒಬ್ರು ಇರಲೇಬೇಕಲ್ವಾ? ಏನೋ ಟ್ರೀಟ್ಮೆಂಟ್ನ ಸ್ಕಿಪ್ ಮಾಡಿದ್ದಾನೆ, ಐ ಅಗ್ರಿ. ಆದರೆ ಇನ್ಮೇಲೆ ಹಾಗಾಗೋದಿಲ್ಲ. ನಾನು ನಿನ್ನ ಜೊತೆಗೆ ಇರ್ತೀನಿ ಡಾಕ್ಟರ್. ಇಲ್ಲ ಮೇಡಮ್, ನೀವೇನೇ ಹೇಳಿದ್ರು ನಾನು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಐ ಆಮ್ ವೆರಿ ಸಾರಿ. ರೀಸನ್ ಇಲ್ಲದೆ ನೀವು ಈ ಥರ ಹೇಳೋದು ಯಾವ ನ್ಯಾಯ ಡಾಕ್ಟರ್? ಐ ಕಾಂಟ್ ಬಿಲೀವ್ ದಿಸ್. ಕಾರಣ ಇಲ್ಲದೆ ನಾನು ಹೇಳ್ತಿಲ್ಲ ಮೇಡಮ್. ಈ ಟ್ರೀಟ್ಮೆಂಟ್ನ ನಾವು ಸರ್ಟೆನ್ ರಿಸ್ಟ್ರಿಕ್ಷನ್ ಇಟ್ಕೊಂಡೇ ಶುರು ಮಾಡಿದ್ದು. ಎಲ್ಲನೂ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳೋಕ್ಕಾಗಲ್ಲ ಮೇಡಮ್. ಎರಡನೇದು, ಬರಬೇಕಾದ ಸಮಯದಲ್ಲಿ ಇವರು ಟ್ರೀಟ್ಮೆಂಟಿಗೆ ಬಂದಿಲ್ಲ. ಇಷ್ಟು ಸಮಯ ಹಾಗೆ ಇದ್ದು ಈಗ ಟ್ರೀಟ್ಮೆಂಟ್ನ ಮುಂದುವರಿಸಿ ಅಂತ ಬಂದರೆ ನಾವೇನು ಮಾಡೋದು ಮೇಡಮ್? ನಾವು ಡಾಕ್ಟರ್ಸು, ಮೆಜಿಷಿಯನ್ ಅಲ್ಲ. ಬಟ್ ನಾವೀಗ ಏನು ಮಾಡೋದು ಡಾಕ್ಟರ್? ಇವ್ರನ್ನ ಮೊದಲಿಂದ ಟ್ರೀಟ್ ಮಾಡ್ತಿರೋದು ನೀವು ಡಾಕ್ಟರ್. ಈಗ ಅರ್ಧಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದು? ಇಲ್ಲಿ ಎಲ್ಲ ಹೀಗೆನಾ? ಯಾರು ತಮ್ಮ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಫಾಲೋ ಮಾಡೋದಿಲ್ವಾ? ಓ, ನೀವು ಫಾರಿನ್ ರಿಟರ್ನ್ ಅಲ್ವಾ? ನೋಡಿ ಮೇಡಮ್, ಯಾವುದೇ ದೇಶದಲ್ಲಾಗಲಿ ಅವ್ರ ಡ್ಯೂಟಿನ ಅವರು ಕರೆಕ್ಟಾಗಿ ಮಾಡೋದು ಬಿಟ್ಟರೆ ಇಷ್ಟೊತ್ತಿಗೆ ರಿಸಲ್ಟ್ ಸಿಗ್ತಾ ಇತ್ತು. ಈ ಕೇಸಲ್ಲಿ ಅದಾಗಿಲ್ಲ.
ಅದಕ್ಕೆ ಐ ಆಮ್ ಸೋ ಸಾರಿ, ನನಗೆ ಈ ಕೇಸ್ನ ಮುಂದುವರ್ಸೋಕ್ಕಾಗೋದಿಲ್ಲ. ಈ ವಿಷಯ ಅಪ್ಪ ಅಮ್ಮಂಗೆ ಹೇಳಿದ್ರೆ ಗಾಬರಿ ಪಡ್ತಾರೆ. ನಾನು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದೀನಿ ಅಂತ ನನಗೆ ಸಮಾಧಾನ ಮಾಡೋದಕ್ಕೆ ಬರ್ತಾರೆ. ಈ ನಮ್ಮನ್ನಂತೂ ಕೇಳೋದೇ ಬೇಡ. ಎಲ್ಲ ದೇವ್ರಿಗೂ ಹರಕೆ ಹೊತ್ಕೊಂಡು ಅವಳು ಕಷ್ಟಪಡ್ತಾಳೆ. ಅದೇನೋ ನಿಜ ಕಣೆ. ಆರ್ಯ ಸರ್ ಬದುಕಿದ್ರೆ ಆ ವಿಷಯ ಚೇಂಡೆಗೆ ಗೊತ್ತಿರಲೇಬೇಕಲ್ವಾ? ಅದರಲ್ಲಿ ಅವ್ರ ಕೈವಾಡ ಇದ್ರೂ ಇರ್ಬೋದು. ಹಂಗಂತ್ಯಾ? ಇದೆಲ್ಲ ನನ್ನ ಊಹೆಗಳಷ್ಟೇ. ಆದರೆ ಇದೆಲ್ಲಾನು ಸರಿಯೇನೋ ಅನ್ನೋ ಅಷ್ಟು ಬಲವಾಗಿದೆ. ಚೇಂಡೆಗೆ ನನ್ನ ಮೇಲೆ ದ್ವೇಷ ಇದೆ ಅನ್ನೋದು ನನಗೆ ಗೊತ್ತು ಕಣೆ. ಅದಕ್ಕೇನೆ ಆರ್ಯ ಸರ್ ಬಗ್ಗೆ ನಾನೇ ಹೋಗಿ ಅವ್ರ ಹತ್ರ ಕೇಳಲಿ ಅಂತ ಕಾಯ್ತಿರ್ಬೋದೇನೋ. ನೀನು ಹೀಗೆಲ್ಲ ಮಾತಾಡಿದ್ರೆ ಭಯ ಆಗುತ್ತೆ ಏನೋ. ಆದರೆ ಹಾಗೆಲ್ಲ ಏನೂ ಆಗದೆ ಇರಲಿ. ಆದರೆ ಇದು ಯಾವುದೂ ನನ್ನ ತಲೆಯಿಂದ ತೆಗ್ದು ಹಾಕೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಕಣೆ. ಹಾಗಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡು. ನಿನ್ಗೇನು ಅನ್ಸುತ್ತೋ ಹಾಗೆ ಮಾಡು, ಬಟ್ ಕೇರ್ಫುಲ್ ಆಗಿರು. ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡು. ನಿನಗೇನು ತೊಂದರೆ ಆಗದೆ, ನಿನ್ನಿಂದ ಏನನ್ನೂ ನಿರೀಕ್ಷೆ ಮಾಡದೆ, ನಿನ್ನಷ್ಟೇ ಇನ್ನೋಸೆಂಟಾಗಿ ಆರ್ಯ ಸರ್ನ ಹುಡ್ಕೋಕೆ ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಹೇಳು, ಯಾರು? ಸಂಜು. ಏನು, ಸಂಜು ಅವರ? ಹೌದು, ಸಂಜು ಅವರು ಆರ್ಯ ಸರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಅನಿಸ್ತದೆ ಕಣೆ. ಹಲೋ ಹಲೋ ಅನು, ಆಫೀಸಲ್ಲಿದ್ದೀರಾ? ಬ್ಯುಸಿನಾ? ಹೇಳಿ ಆರಾಧನಾ ಅವರೇ. ನೀವೇನಾದರೂ ಮೀಟ್ ಮಾಡ್ಬೋದು ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನಾನು ಆ್ಯಕ್ಚುಲಿ ಆಫೀಸ್ಗೆ ಹೋಗಿಲ್ಲ, ಅಮ್ಮನ ಮನೆಗೆ ಬಂದಿದ್ದೀನಿ. ನಿಮ್ಗೆ ಓಕೆ ಅಂದರೆ ಸಿಗ್ಬೋದಾ ಪ್ಲೀಸ್? ಯಾಕೆ, ಏನು ವಿಷಯ, ಏನಾಯಿತು? ಸಿಕ್ಕಾಗ ಹೇಳ್ತೀನಿ. ಎಲ್ಲಾದರೂ ಮೀಟ್ ಮಾಡೋಣ ಪ್ಲೀಸ್. ಸರಿ ಆಯಿತು, ನೀವು ಲೊಕೇಶನ್ ಕಳಿಸಿ, ನಾನು ಬರ್ತೀನಿ. ಓಕೆ, ಲೊಕೇಶನ್ ಈಗ ಕಳಿಸ್ತೀನಿ. ಇಲ್ಲಿಗೆ ಬಂದಾಗಿಂದ ಏನೋ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಮುಂದುವರ್ಸಲ್ಲ ಅಂದರು. ನನಗೊಂದು ಚೂರು ಅರ್ಥನೇ ಆಗ್ತಾ ಇಲ್ಲ. ನೀನು ಇಷ್ಟು ದಿನ ಟ್ರೀಟ್ಮೆಂಟ್ಗೆ ಹೋಗಿಲ್ಲ. ಮೊದಲು ಸೆಷನ್ಸ್ ಎಲ್ಲ ಚೆನ್ನಾಗೇ ಮಾಡಿದ್ರು. ಈಗ ಯಾಕೆ ಹೀಗೆ ಹೇಳ್ತಾ ಇದ್ದಾರೋ ನನಗೂ ಅರ್ಥ ಆಗ್ತಾ ಇಲ್ಲ. ಏನಾಯ್ತಾನು? ಏನಾಯಿತು ಅಂತ ಗೊತ್ತಿಲ್ಲ ಕಣೆ. ಕಾರಣ ಇಲ್ಲದೆ ಆರಾಧನಾ ಅವರು ನನಗೆ ಕಾಲ್ ಮಾಡಲ್ಲ. ನಾನು ಅಮ್ಮನ್ನ ಮಾತಾಡಿಸ್ಕೊಂಡು ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ. ಪುಷ್ಪ ಆಂಟಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಎಲ್ಲಿ ಹೋಗಿದ್ದಾರೆ? ಅವ್ರು ಬೆಳಿಗ್ಗೆನೆ ಗ್ಯಾಂಗ್ ಕಟ್ಕೊಂಡು ರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಾ, ಸರಿ, ಹಾಗಾದ್ರೆ ನಾನು ಅಮ್ಮನ್ನ ಇನ್ನೊಂದ್ಸತಿ ಬಂದು ಭೇಟಿ ಮಾಡ್ತೀನಿ. ರಮ್ಯಾ, ನಿಮ್ಮ ಮನೇಲೆಲ್ಲ ಓಕೆ ಅಲ್ವಾ? ಎಲ್ಲ ಓಕೆ ಕಣೆ. ಆದ್ರೆ ನಮ್ಮಮ್ಮಂಗೂ ನಿಮ್ಮಮ್ಮಂಗೂ ಸ್ವಲ್ಪ ಕೋಲ್ಡ್ ವಾರ್ ಹಾಗೆ ನಡೀತಿದೆ. ಸೀರಿಯಸ್ ಏನಿಲ್ಲ, ಅವ್ರ ಬಗ್ಗೆ ನಿನ್ಗೂ ಗೊತ್ತಲ್ವಾ. ನೀನ್ ಇಲ್ಲಿನ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಅನು. ಸರಿ ಕಣೆ, ನಾನು ಬರ್ತೀನಿ. ಹುಷಾರು ಅನು. ರಮ್ಯಾ, ನೀನು ನಿನ್ನ ಬಗ್ಗೆನೂ ಯೋಚನೆ ಮಾಡು. ಈಗ ಆಗಿದ್ರ ಬಗ್ಗೆ ನನಗೇನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಆದರೆ ನೀನು ಆ ಹುಡುಗನ ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಕಣೆ. ನಿನಗೆ ಬಿಟ್ಟಿದ್ದು. ಪ್ಲೀಸ್ ಬಿ ಕೇರ್ಫುಲ್, ಟೇಕ್ ಕೇರ್. ಸರಿ, ನೀನು ಹುಷಾರಾಗಿ ಹೋಗಿಪ್ಪ.
ಬರ್ತೀನಿ. ಅವರಿಬ್ರು ಫೋಟೋ ಅದಕ್ಕೇನು ಮಾನ್ಸಿ? ಮಾಮಿನ್ ಲಾ, ನಾನು ಏನೇ ಮಾಡಿದ್ರು ಯೂಸ್ಲೆಸ್ ಅನ್ನೋ ಮನಸ್ಥಿತಿಲಿ ನೋಡ್ತೀರಾ. ಅದಕ್ಕೆ ನಿಮ್ಗೆ ಈ ಫೋಟೋಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಹೇಳಬೇಕು ಅಂತ ಇದನ್ನೆಲ್ಲ ತೋರಿಸ್ತಾ ಇದೆಯಾ? ನಂದು ಹರ್ಷದು ಈ ಥರ ಎಷ್ಟೊಂದು ಫೋಟೋಸ್ ನೋಡಿದ್ದೀರಲ್ವಾ ನೀವು? ಮತ್ತೆ ಶುರು ಮಾಡಿದ್ಯಾ? ಅಯ್ಯೋ ಅದಲ್ಲ, ಇಷ್ಟೆಲ್ಲ ಖುಷಿಯಾಗಿ ಒಟ್ಟಿಗೆ ಬದುಕ್ತಂಥ ಜೋಡಿ ಇವತ್ತು ಒಂದಾಗೋದಕ್ಕೆ ಒದ್ದಾಡ್ತಿದ್ದಾರೆ ಅಂದರೆ ಅದು ಒಂಥರ ಹಿಂಸೆ ಅಲ್ವಾ ಮಾಮಿನ್ ಲಾ? ಹೌದು, ಆದರೆ ಈಗ ಟ್ರೀಟ್ಮೆಂಟ್ ಶುರು ಆಗ್ತಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ ಮಾನ್ಸಿ. ಅದಷ್ಟು ಸಲೀಸಾಗಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು ಅಲ್ವಾ ಮಾಮಿನ್ ಲಾ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಂದರೆ ಇಟ್ ಟೇಕ್ಸ್ ಟೈಮ್, ಈಸಿ ಅಲ್ಲ ಅಂತ. ಆದರೂ ಅವರಿಬ್ರು ಒಂದಾಗೇ ಆಗ್ತಾರೆ. ಹೌದು, ಅಷ್ಟಕ್ಕೂ ಈ ಫೋಟೋಸ್ ಎಲ್ಲ ನಿನಗೆ ಯಾರು ಕಳಿಸ್ಕೊಟ್ಟಿದ್ದು? ಆರಾಧನಾ? ಅದನ್ನು ಹೇಳಿದ್ರೆ ನೀವು ನನಗೆ ಬೈತೀರ, ಬಟ್ ಸ್ಟಿಲ್ ನಾನು ಸುಳ್ಳು ಹೇಳಲ್ಲ. ಇದನ್ನೆಲ್ಲ ನಾನು ಸಂಜು ಅವ್ರ ಫೋನಿಂದ ಕದ್ದು ತಗೊಂಡೆ. ಯಾರೊಬ್ರು ಅವ್ರ ಕೆಲ್ಸಗಳನ್ನ ನೀಟಾಗಿ ಮಾಡೋದಿಲ್ಲ. ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಯಾಕಿಲ್ಲಿ ಹೀಗೆ ಮಾಡ್ತಾರೆ? ವಿಶು, ಮೊದಲಿನಿಂದ ಹೊರಟೋಗೋಣ. ಯಾಕೆ ಯಾವಾಗಲೂ ಹಾಗಂತೀರ? ಡಾಕ್ಟ್ರ್ ಯಾಕೆ ಹಾಗೆ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ವಲ್ಲ. ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಯಾವುದಕ್ಕೂ ಯಾರು ರೀಸನ್ಸ್ ಕೊಡೋದಿಲ್ಲ. ಆರಾಧನಾ, ಕಾಲ್ ಮಾಡಿದ್ರಲ್ಲ, ಏನ್ ವಿಷಯ? ಏನಾಯ್ತು? ನನ್ನ ಗಂಡಂಗೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರು ಟ್ರೀಟ್ಮೆಂಟ್ ಮುಂದುವರ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಹೇಗಾಗ್ತಾ ಇದೆ? ಇನ್ನೂ ರಿಸಲ್ಟ್ ಬಂದಿಲ್ವಾ? ಐ ಡೋಂಟ್ ನೋ ವಾಟ್ ಟು ಡೂ ಅನ್ನು. ನಿಮಗಿದ್ರ ಬಗ್ಗೆ ಹೇಳೋಣ ಅಂತಾನೆ ಇಲ್ಲಿ ಕರೆಸಿದ್ದು. ಮೊದಲು ಇಲ್ಲಿಂದ ಹೊರಟು ಟ್ರೀಟ್ಮೆಂಟ್ ಬೇರೆ ಎಲ್ಲಾದ್ರೂ ಶುರು ಮಾಡಬೇಕು ಅಂತ ಅನಿಸ್ತಾ ಇದೆ. ಆರಾಧನಾ ಅವರೇ, ಡೋಂಟ್ ವರಿ, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಯೂಸ್ ಇಲ್ಲ. ಒತ್ತಾಯ ಮಾಡಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗೋದಿಲ್ಲ. ಇಲ್ಲ, ನೀವು ಅವಸರ ಪಡೋದಕ್ಕೆ ಹೋಗಬೇಡಿ. ಯಾ ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವ್ರಿಗೆ. ವಿಶು, ಈ ವಿಷಯದಲ್ಲಿ ನೀನೇನು ಮಾತಾಡ್ಬೇಡ. ಬೇಕಂತಾನೆ ಹಾಸ್ಪಿಟ್ಲ್ಗೆ ಹೋಗೋದನ್ನ ತಪ್ಪಿಸಿದ್ಯಾ. ಇಲ್ಲಿ ನಾನೊಬ್ಳೆ ಒದ್ದಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ ವಿಶು. ನೋಡಿ, ಟ್ರೀಟ್ಮೆಂಟು ಇಲ್ಲೇ ಆಗತ್ತೆ, ಅದೇ ಡಾಕ್ಟರೇ ಮಾಡ್ತಾರೆ, ನಾನು ಮಾತಾಡ್ತೀನಿ. ನೀವು ದಯವಿಟ್ಟು ಸಮಾಧಾನವಾಗಿರಿ. ಸಂಜು ಅವರೇ, ನಿಮ್ಮಿಂದ ನನಗೆ ಸಹಾಯ ಆಗಬೇಕು. ಏನು ಕದ್ದು ತಗೊಂಡ್ಯಾ? ಹಿಂಗ್ ಮಾಡೋದು ತಪ್ಪು ಅಲ್ವಾ ಮಾನ್ಸಿ? ಫೇಸ್ಬುಕ್ಗೋ ಇನ್ಸ್ಟಾಗ್ರಾಮ್ಗೋ ಹೋದರೆ ಇದೆಲ್ಲ ಸಿಗುತ್ತೆ ಮಾಮಿನ್ ಲಾ. ಅದೇನು ದೊಡ್ಡ ವಿಷಯ ಅಲ್ಲ, ಅದನ್ನು ಬಿಡಿ. ಬಟ್ ಮ್ಯಾಟರ್ ಅದಲ್ಲ. ಅವ್ರ ಫೋನ್ ಸರಿಗಿದ್ರು ಅವ್ರ ಫೋನ್ ಸರಿ ಇಲ್ಲ ಅಂತ ಸುಳ್ಳು ಹೇಳಿದ್ರು. ನಿಮಗೆ ಗೊತ್ತಾ? ಅವ್ರ ವೈಫ್ ಕಾಲ್ ಮೆಸೇಜಸ್ನೆಲ್ಲ ಅವಾಯ್ಡ್ ಮಾಡ್ತಿದ್ರು. ಅವರು ಕ್ರಿಮಿನಲ್ ನಂಬರ್ 1. ಇಲ್ಗೇನೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದಾರೆ. ಹೀಗೆಲ್ಲ ಮಾತಾಡಬಾರ್ದು ಮಾನ್ಸಿ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಬೇಡ. ನೀವು ನನ್ನ ಮಾತನ್ನ ಕೇಳಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ. ಅದಕ್ಕೆ ನಾನು ಏನು ಹೇಳಿದ್ರು ಅದಕ್ಕೆ ಉಲ್ಟಾನೇ ಮಾತಾಡ್ತೀರಾ. ಒಂದು, ಈ ಸಂಜುಗೆ ವರ್ಧನ್ ಸಂಸ್ಥೆ ಬೇಕು, ಇಲ್ಲ ಅಂದರೆ ಅದರ ಬಡ್ತಿ ಬೇಕು. ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಒಡ್ತೀನ? ಐ ಮೀನ್
ಈ ವರ್ಧನ್ ಸಂಸ್ಥೆಯ ಒನ್ ಆಫ್ ದಿ ಒಡತಿ ಅನು. ಮಾನ್ಸಿ